ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ, ಈ ಪಲ್ಯ ಅಂದ್ರೆ ನಮ್ ಸುಬ್ಬುಗೆ ಎಷ್ಟಿಷ್ಟ ಅಲ್ವೇನಮ್ಮ? ಈ ಪಲ್ಯ ಮಾತ್ರ ಅಲ್ಲ, ಬಸ್ಸಾರು, ಉಪ್ಸಾರು, ಮೊಸಪ್ಪು, ಉಳ್ಳಿ ಸಾರು, ಅವಲಕ್ಕಿ, ಮುದ್ದೆ ಯಾವುದೇ ಕೊಟ್ರು ಇಷ್ಟಪಟ್ಟು ತಿಂತಾನೆ. ಸುಬ್ಬುಗೆ ದೇಸಿ ಸ್ಟೈಲ್ ಫುಡ್ ಇಷ್ಟ ಅಂತ ನಂಗೆ ಗೊತ್ತು. ಆದ್ರೆ ಈ ನಾರ್ತ್ ಇಂಡಿಯನು, ಚೈನೀಸು ಇದೆಲ್ಲ ಏನು ಇಷ್ಟ ಆಗಲ್ವಾ ಅವನಿಗೆ? ಇಲ್ಲ ಕಣಮ್ಮ, ನಮ್ ಸುಬ್ಬು ಪಕ್ಕ ದೇಸಿ ಹುಡುಗ. ಹಾಗಾದ್ರೆ ಹಳೆ ಕಾಲದ ಅಡ್ಗೆಗಳನ್ನೆಲ್ಲ ಕಲ್ತ್ಕೊಂಡು ಸುಬ್ಬುಗೆ ನಾನು ರುಚಿಯಾಗಿ ಮಾಡಾಕ್ತೀನಿ. ಗಂಡಂಗೆ ರುಚಿಯಾಗಿ ಅಡ್ಗೆ ಮಾಡ್ಕೊಟ್ರೆ ಹೆಂಡತಿ ಮೇಲೆ ಪ್ರೀತಿ ಜಾಸ್ತಿ ಆಗತ್ತಂತೆ. ರಾಣಿ, ಕನ್ಸ್ ಕಾಣಿವಂತೆ ಪಲ್ಯ ಸೀದೋಗ್ತಿದೆ ನೋಡಲ್ಲಿ. ಮೊದಲು ನಿನ್ನ ಪ್ರೀತಿ ವಿಷಯನ ನಿನ್ನ ಹುಡುಗನ ಹತ್ರ ಹೇಳು, ಅವನು ಒಪ್ಸು, ಆಮೇಲೆ ನಿನ್ನ ಮನೆಯವ್ರ ಜೊತೆ ಮಾತಾಡಿ ಮದುವೆ ಮಾತುಕತೆ ಶುರು ಮಾಡಕ್ಕೆ ಹೇಳು. ಇದೇ ಕರೆಕ್ಟ್ ದಾರಿ. ಅಯ್ಯೋ, ಯಾಕೆ ಮತ್ತೇನಾದ್ರು ಸಿದ್ದೈತೇನೆ? ಸೀದೋಗಿಲ್ಲ, ಮರ್ತೋಯ್ತು. ಉಪ್ಪಾಕದ್ ಮರ್ತ್ಬಿಟ್ಟೇನೆ. ಅಯ್ಯೋ ಇಲ್ಲ ಅಕ್ಕ, ಉಪ್ಪಾಕದ್ ಮರ್ತಿಲ್ಲ. ಉಪಕಾರ ಮಾಡ್ತೀನಿ ಅಂತ ಜೊತೆಲಿದ್ದೋರ್ನೇ ಮರ್ತ್ಬಿಟ್ಟೆ. ನೀನ್ ಏನ್ ಹೇಳ್ತಿದ್ಯಾ? ಯಾರ ಬಗ್ಗೆ ಹೇಳ್ತಿದ್ಯಾ? ಅಕ್ಕ, ಪಾಪ ಶ್ರಾವಣಿ ನನ್ ಪ್ರೀತಿಗೆ ಸಹಾಯ ಮಾಡ್ತೀನಿ ಅಂತ ನನ್ ಜೊತೆನೇ ಇದ್ಲು. ನನ್ ಪ್ರೀತಿ ಗೆಲ್ಬೇಕು ಅಂತ ನನಗ್ ವಿಶ್ ಮಾಡಿದ್ಲು. ಅಕ್ಕ, ಅವಳಗ್ ನಾನು ಸುಬ್ಬನ ಲವ್ ಮಾಡ್ತಿರೋ ವಿಷಯನೂ ಹೇಳಿರ್ಲಿಲ್ಲ. ಈಗ ನೋಡಿದ್ರೆ ಮದ್ವೆ ಫಿಕ್ಸ್ ಆಗಿದೆ. ಈ ವಿಷಯನೂ ಹೇಳಿಲ್ಲ ಅಂದ್ರೆ ನಾನು ಒಬ್ಳು ಫ್ರೆಂಡ್ ಅಕ್ಕ, ನೀವೇ ಹೇಳಿ. ಅದಕ್ಕೆ ಯಾಕೆ ಇಷ್ಟೊಂದು ಫೀಲ್ ಆಗ್ತಿದ್ಯಾ? ಈಗಲೇ ಒಂದು ಫೋನ್ ಮಾಡಿ ಹೇಳಿದ್ರೆ ಆಯ್ತಪ್ಪ. ನಿನ್ನ ಮದುವೆ ಇದೆ ಅಂತ ಏನಾದ್ರೂ ಯಜಮಾನ ಗೊತ್ತಾದ್ರೆ ಅವ್ರು ಖಂಡಿತ ಶ್ರಾವಣಿ ಅವ್ರ ಮದುವೆಯಲ್ಲಿ ನಿನ್ನ ಓಡಾಡಕ್ ಬಿಡಲ್ಲ ಕಣೋ. ಹಾಗಾಗಿ ಸದ್ಯಕ್ಕೆ ವರಲಕ್ಷ್ಮಿ ಮದುವೆ ಫಿಕ್ಸ್ ಆಗಿದೆ ಅಂತ ಮಾತ್ರ ಹೇಳಿ. ಅಯ್ಯೋ ಶ್ರೀವಲ್ಲಿ, ಅಡುಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಈಗ ಫೋನ್ ತಗೊಂಡು ಮಾತಾಡ್ತಾ ನಿಂತ್ಕೊಂಡ್ರೆ ಅಡುಗೆ ಮಾಡೋದು ತಡ ಆಗಲ್ವೇನಮ್ಮ? ಅಯ್ಯೋ ಅತ್ತೆ, ನಾನ್ ಜಾಸ್ತಿ ಸಮಯ ತಗೊಳ್ಳೋದಿಲ್ಲ. ಶ್ರಾವಣಿಗೆ ಫೋನ್ ಮಾಡ್ತೀನಿ, ಈ ತರ ನನ್ ಮದ್ವೆ ಫಿಕ್ಸ್ ಆಗಿದೆ, ನಾನು ಸುಬ್ಬನ ಇಷ್ಟಪಡ್ತಿದ್ದೀನಿ, ಇಂಥ ಡೇಟಲ್ಲಿ ಮದ್ವೆ ಆಗ್ತಿದ್ದೀನಿ, ನೀನು ಬಂದ್ಬಿಡು ಅಂತ ಕರೆದ್ಬಿಡ್ತೀನಿ. ಅಯ್ಯೋ ಅದಕ್ಕೆಲ್ಲ ಕಣಮ್ಮ, ನೀನು ಫೋನ್ ಮಾಡುವಾಗ ಅವ್ರು ಏನಾದ್ರು ಬ್ಯುಸಿ ಇದ್ರೆ ಸುಮ್ಮನೆ ತೊಂದರೆ ಮಾಡ್ದಂಗಾಗಲ್ವಾ? ಅತ್ತೆ, ಶ್ರಾವಣಿ ನನ್ನ ಫ್ರೆಂಡು. ಅವಳಿಗೆ ನಾನು ಕಾಲ್ ಮಾಡಿದ್ರೆ ಅವಳು ನನ್ನ ಕಾಲ್ ರಿಸೀವ್ ಮಾಡ್ತಾಳೆ, ನನ್ನ ಜೊತೆ ಮಾತಾಡ್ತಾಳೆ. ಎಷ್ಟೇ ಬ್ಯುಸಿ ಇದ್ರೂ ಅವಳು ನನಗೆ ಟೈಮ್ ಕೊಡ್ತಾಳೆ. ಅದಾಗಲ್ಲಮ್ಮ. ಅತ್ತೆ, ಅಡಿಗೆನ ಬಂದ್ಮೇಲೆ ಮಾಡ್ತೀನಿ. 2 ನಿಮಿಷ, ನಾನು ಹೋಗಿ ಮಾತಾಡ್ಕೊ ಬಂದ್ಬಿಡ್ತೀನಿ. 2 ನಿಮಿಷ ತಾನೇ ಮಾತಾಡ್ಕೊಂಬರ್ತಾಳೆ. ಪಲ್ಯ ನಾನು ಮಾಡ್ತೀನಿ. ಮರ್ತ್ಬಿಟ್ಟೇನೆ. ಏನಮ್ಮ? ನಿಮ್ಮಪ್ಪ ಹೇಳಿಲ್ವಾ ಸುಬ್ರಹ್ಮಣ್ಯನ ಮದುವೆ ಫಿಕ್ಸ್ ಆಗಿರೋದನ್ನ ದೊಡ್ಡ ಮನೆಯವ್ರಿಗೆ ಹೇಳ್ಬಾರ್ದು ಅಂತ? ಏನು ಮಾಡೋದು? ಈ ವಿಷಯ ಏನಾದರೂ ಸುಬ್ರಹ್ಮಣ್ಯನ್ ಗೊತ್ತಾದ್ರೆ ಇವಳ ಮೇಲೆ ಕೋಪ ಮಾಡ್ಕೊಳ್ಳಲ್ವಾ? ತಲೆಗೆ ಹೊಡಿಲ್ಲ ಕಣಮ್ಮ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.